ನಮಸ್ಕಾರ. ಇದು ತುಂಬ ಜನ ನನಗೆ ಮೆಸೇಜ್ ಮಾಡಿದರು. ಏನಂತಂದರೆ ಇದಕ್ಕೆ ಸಸಿಗಳಿಗೆಲ್ಲ ಏನಕ್ಕೆ ಮಣ್ಣುಗಳು ಹೊಡ್ಸೋದು ಅಂತ. ನನಗೂ ಅಷ್ಟೊಂದು ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋವಷ್ಟು ಮಾಹಿತಿ ಹೇಳ್ತೀನಿ. ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿರಿ. ನನಗಿನ್ನ ಚೆನ್ನಾಗಿ ತಿಳ್ಕೊಂಡಿರೋರಂಥವ್ರು ಅವರೆಲ್ಲ ತುಂಬ ಜನ ತುಂಬ ಗೊತ್ತಿರೋ ಅಂಥವ್ರು ಕಮೆಂಟ್ಗಳು ಮಾಡ್ತಾರೆ. ನನಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟು ಮಾತ್ರ ಹೇಳ್ತೀನಿ. ಏನಂತಂದರೆ ಇದು ಮಣ್ಣು ಹೊಡಿಸೋದು ಅದು ಅಂದರೆ ಬೇಸಿಕ್ ಬಂದ್ಬಿಟ್ಟು ಈಗ ಒಂದೇ ಥರದ್ದು ಮಣ್ಣು ಬಿದ್ದು ಒಂದೇ ಸಾರಾಂಶ ಇರುತ್ತೆ. ಅಂದರೆ ಈಗ ನೀವು ಲ್ಯಾಬ್ ಟೆಸ್ಟ್ಗೆಲ್ಲ ಕೊಡ್ತೀರಾ, ಇದಕ್ಕೆಲ್ಲ ಏನದು ಈ ಮಣ್ಣು ತಗೊಂಡೋಗ್ಬಿಟ್ಟು ಲ್ಯಾಬ್ ಟೆಸ್ಟ್ಗೆಲ್ಲ ಕೊಡ್ತೀರಾ. ಅದರಲ್ಲಿ ಏನು ಕಡಿಮೆ ಆಗಿದೆ ಏನಂತ ಕೇಳ್ಕೊಂಬಿಟ್ಟು ಅದಕ್ಕೇನು ಪರಿಹಾರ ಇದೆ ಅದನ್ನೆಲ್ಲ ಗೊಬ್ಬರ ಹಾಕಿದ್ರೆ ಅಂತನ ಮಾಡ್ತಿರಲ್ವ. ಆ ಥರ ನಮ್ಮ ಹಳ್ಳಿನಲ್ಲಿ ಇದೆ ಅಂತಂದರೆ ಇದು ಇವಾಗಲಿಂದ ಸ್ಟಾರ್ಟ್ ಆಗಿಲ್ಲ. ಇದು ಮಣ್ಣು ಹೊಡಿಸೋದೆಲ್ಲನ ಇದು ನಮ್ಮ ಪೂರ್ವಜರಿಂದಲೇ ಸ್ಟಾರ್ಟ್ ಆಗಿದೆ. ಅಂತಂದರೆ ಹಿರಿಯರುಗಳಿಂದ ಇದ್ದಾಗಲೇ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಚೆಕ್ ಮಾಡಿಸ್ಬಿಟ್ಟು ಅದಕ್ಕೇನು ಬೇಕೋ ಮೆಡಿಸಿನ್ ಎಲ್ಲ ಕೊಟ್ಬಿಡ್ತೀವಿ. ಮುಂಚೆ ಎಲ್ಲ ಏನಿತ್ತು ಅಂತಂದರೆ ಈಗ ಮಣ್ಣಲ್ಲಿ ಈಗ ಸಾರಾಂಶ ಇಲ್ಲ ಅಂತಂದರೆ ಅದು ಅವರಿಗೆ ಗೊತ್ತಾಗೋದಲ್ಲ. ಬೆಳೆ ಬೆಳೆದ್ರೆ ಅಷ್ಟು ಅವಾಗಲೇ ಅಷ್ಟು ಮೆಚುರಿಟಿ ಇತ್ತು ನಮ್ಮ ಹಿರಿಯರಿಗೆಲ್ಲ. ಏನು ಮಾಡ್ತಿದ್ರು ಅಂತಂದರೆ ಈಗ ಈ ಟೈಮ್ಗಳಲ್ಲೆಲ್ಲ ಅವಾಗ ಅಂತಂದರೆ ಇಷ್ಟೊಂದು ಮಿಷಿನರಿಗಳು ಇರಲಿಲ್ಲ. ಬಟ್ ಏನಂತಂದರೆ ಎತ್ತಿನ ಗಾಡಿಗಳೆಲ್ಲ ತುಂಬ ಇದ್ದವಾಗ. ಈ ಟೈಮ್ಗಳಲ್ಲಿ ಏನಂದರೆ ಬೇಸಿಗೆ ಬಂತಂದರೆ ಎಲ್ಲ ರೈತರ ಕೆಲಸಗಳೆಲ್ಲ ಮುಗ್ದಿರೋ, ಕಣದ ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೀಯಾಗಿರೋರು ಈ ಟೈಮ್ನಲ್ಲಿ. ಅವಾಗ ಎತ್ತಿನ ಬಂಡಿಗಳು ಜಾಸ್ತಿ ಇದ್ದು, ಹಂಗಾಗಿ ಕೆರೆ ಮಣ್ಣು ಇವರೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋರು. ಮತ್ತು ಅವಾಗೆಲ್ಲ ಕೆರೆದು ಹೂಳೆತ್ತೋದು ಎಲ್ಲ ಇವರೇ ಸ್ಟಾರ್ಟ್ ಮಾಡ್ಕೊಂಬಿಡೋರು. ಹಂಗಾಗಿ ಏನು ಮಾಡೋರು, ತಗೊಂಬಂದು ಅವ್ರ ತೋಟಗಳಿಗೆಲ್ಲ ಹೊಡ್ಕೊಳ್ಳೋರು ಮಣ್ಣು. ಅದು ಅವರು ಸ್ಟಾರ್ಟ್ ಮಾಡಿರೋದು. ಅದು ಈಗಿನ ಇದರಲ್ಲಿ ಸ್ಟಾರ್ಟ್ ಆಗಿರೋದಲ್ಲ. ಅದು ಇವಾಗ ಅಂತಂದರೆ ಮಿಷಿನರಿಗಳೆಲ್ಲ ಬಂದಿದ್ದಾವೆ. JCB ಆಗಲಿ, ಟ್ಯಾಕ್ಟ್ರಿ ಆ ಥರ ಎಲ್ಲ ಬಂದಿರೋದ್ರಿಂದ ಇವಾಗ ಹೊಡ್ಕೊತಿದ್ದಾರೆ. ಬಟ್ ಅದು ನಮ್ಮ ಹಿರಿಯರೇ ಸ್ಟಾರ್ಟ್ ಮಾಡಿಬಿಟ್ಟಿರೋದು ಅದು ಆಲ್ರೆಡಿ. ನಿಜ ಇದು ಇದ್ರ ವ್ಯವಸ್ಥೆಯಲ್ಲಿ ಏನಿದು ವ್ಯವಸಾಯದಲ್ಲಿ ನಾವೇನೇ ಟೆಕ್ನಾಲಜಿ ಮುಂದುವರಿಸ್ಬೋದು, ಏನೇ ಮಿಷಿನರಿಗಳು ಬಂದಿರ್ಬೋದು, ಬಟ್ ನಮ್ಮ ಹಿರಿಯರು ಮಾಡ್ತಿದ್ರಲ್ಲ ಅದರದ್ದೊಂದು ಪರ್ಸೆಂಟಲ್ಲಿ ನಾವು ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಬಿಟ್ಟು ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ಅವ್ರು ಮಾಡ್ತಾ ಇರೋದನ್ನೇ ನಾವು ಮಾಡ್ತಾಯಿರೋದು. ಆ ಥರ ತಗೊಂಬಂದು ಮಣ್ಣುಗಳೆಲ್ಲ ಹೊಡಿತಾಯಿದ್ರು. ಅವಾಗ ಏನಂತಂದರೆ ಚೇಂಜಸ್ ಕಾಣಿಸೋದಲ್ಲ, ಆ ಮಣ್ಣು ಈ ಮಣ್ಣು ಮಿಕ್ಸ್ ಆಗ್ಬಿಟ್ಟು ಈಗ ಒಂದು ಬೇರೆ ಕಡೆ ಮಣ್ಣು ತಗೊಂಬಂದು ಹೊಡೆದ್ರು ಅದು ಸ್ವಲ್ಪ ಕ್ವಾಲಿಟಿ ಇರುತ್ತೆ. ಇದು ನಮ್ಮಲ್ಲಿ ಏನು ಮೈನಸ್ ಇರುತ್ತೋ ಅದು ಪ್ಲಸ್ ಆಗುತ್ತೆ ಅವಾಗ. ಹಂಗಾಗಿ ಆ ಕಾಲದಿಂದ ಮಣ್ಣು ಹೊಡಿತಾಯಿದ್ರು. ಅದು ಇವಾಗ ರೂಢಿ ಆಗಿಬಿಟ್ಟು ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ಅಷ್ಟೇ. ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಈಗ ಆಲ್ಮೋಸ್ಟ್ ನೋಡಿರಿ, ನಮ್ಮದು ಅಷ್ಟೇ. ಈಗೆಲ್ಲ ಈಗ ಏನಕ್ಕೆ ರೀಸನ್ ಕೊಡಿಸಿರೋದು ಅಂದರೆ ಅದೇ ರೀಸನ್ಗೋಸ್ಕರ. ನಾವು ಸಸಿ ಇಟ್ಟು ಹತ್ರ ಒಂದು 4.5 ವರ್ಷದ ಮೇಲಾಗಿದೆ. ಇದು ನಮ್ಮ ಸಸಿಗಳೆಲ್ಲ ಇಟ್ಬಿಟ್ಟು ಇನ್ನೂ ಬೆಳೆ ಬಂದಿಲ್ಲ. ಈಗ ಸುಮಾರು ಜನ ಹೇಳ್ತಾರೆ, ನಮಗೂ ಹೇಳಿದ್ರು ಮಣ್ಣು ಹೊಡಿಸ್ರಿ ಕರಾಟ ಆಗುತ್ತೆ ಅಂತಂದರೆ ಮಣ್ಣಲ್ಲಿ ಸತ್ವ ಎಲ್ಲ ಇದಾಗ್ಬಿಟ್ಟಿದೆ. ನಾವು ತೆಗೆಸ್ಬೇಕಾದ್ರೆ ಸಸಿ ಇಡಬೇಕಾದ್ರೆ ಮಣ್ಣೆಲ್ಲ ತೆಗೆಸ್ಬಿಟ್ಟಿದ್ದು. ಹಂಗಾಗಿ ಇಶ್ಯೂ ಅಂದರೆ ಮಣ್ಣಲ್ಲಿ ಏನು ಸಾರಾಂಶ ಇರೋದಿಲ್ಲ ಬೆಳೆಯೋಕ್ಕೆ. ಅದಕ್ಕೆ ಮಣ್ಣು ಹೊಡಿಸ್ರಿ ಅಂತ ಹೇಳಿದರು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಮಣ್ಣು ಹೊಡ್ಸಿರೋದು. ಇದು ಯಾವ ಥರ ರಿಸಲ್ಟ್ ಬರುತ್ತೆ ನನ್ನ ಪ್ರಕಾರ ಮೋಸ್ಟ್ಲಿ ಈಗ ಇಲ್ಲೆಲ್ಲ ಮುಂಚೆ ತೆಂಗಿನ ಸಸಿ ಇಟ್ಟಿದ್ದು. ತೆಂಗಿನ ಸಸಿ ಅದು ಬೆಳವಣಿಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ತೆಂಗಿನ ಸಸಿ ಕಿತ್ಬಿಟ್ಟು ಆಮೇಲೆ ಅಡಿಕೆ ಸಸಿ ಇಟ್ಟು. ಇವಾಗ ಅಡಿಕೆ ಸಸಿ ಒಂದು ರೇಂಜ್ಗೆ ಆಗಿದ್ದಾವೆ, ಬಟ್ ಇನ್ನೂ ಫಸಲು ಬಂದಿಲ್ಲ. ನೋಡ್ಬೇಕು, ಈ ವರ್ಷ ಮಣ್ಣೆಲ್ಲ ಹೊಡ್ಸಿದ್ದೀವಿ, ಗೊಬ್ಬರ ಎಲ್ಲ ಜಾಸ್ತಿ ಹಾಕ್ತಿದ್ದೀವಿ. ನೋಡ್ಬೇಕು ಮುಂದಿನ ವರ್ಷ ಯಾವ ಥರ ಬರುತ್ತೆ ಅಂತನ. ಅಂದರೆ ಮಣ್ಣಲ್ಲಿ ಇದು ಮಣ್ಣು ಚೇಂಜ್ ಆದರೆ ಬೆಳೆ ಬರೋದಂತೂ ನಿಜ. ಅದನ್ನು ಚೆಕ್ ಮಾಡೋಕ್ಕೋಸ್ಕರನೇ ನೋಡಿರಿ ಇದು ಏನು ಇವೆಲ್ಲ ಹಾಕಿದ್ದೀವಲ್ಲ ಜೋಳ ಎಲ್ಲ ಈಗೆಲ್ಲ ಹುಟ್ತಾ ಇದೆ. ಇದು ನೋಡಿರಿ, ಮಣ್ಣು ಚೇಂಜಸ್ ಆದರೆ ಈ ಥರ ನೋಡಿರಿ ಯಾವ ಥರ ಬರುತ್ತೆ ನೋಡೋಣ ಅಂತ. ಹೊಸ ಮಣ್ಣಿಗೆ ಯಾವ ಥರ ಬೆಳೆ ಬರುತ್ತೆ ಅಂತ ನೋಡೋಣ ಅಂತ ಚೆಕ್ ಮಾಡಿಬಿಟ್ಟು ಹಾಕಿರೋದು ಇದು. ನನಗೆ ಗೊತ್ತಿರೋವಷ್ಟು ಮಾಹಿತಿ ನಾನು ಶೇರ್ ಮಾಡಿದ್ದೀನಿ. ಅಂತಂದರೆ ಅದೇ ನನಗೆ ಗೊತ್ತಿರೋದು ರೀಸನ್ ಇದೇನೆ. ಬಟ್ ಇನ್ನು ಬೇರೆಯವರೆಲ್ಲ ಏನು ಕೊಡಿಸ್ತಾರೋ ಏನೋ ನನಗೂ ಗೊತ್ತಿಲ್ಲ. ಅದೇ ಕಮೆಂಟ್ ಬಾಕ್ಸ್ ನೋಡ್ರಿ, ತುಂಬ ಜನ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ನಮಗಿನ್ನ ಸೀನಿಯರ್ಸ್ಗಳು ಇರ್ತಾರೆ.
ಅವ್ರಿಗೆ ಗೊತ್ತಿರುತ್ತೆ. ಥ್ಯಾಂಕ್ ಯು.